ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ಸೇಡಂ ತಾಲೂಕಿನ ಮಳಕೇಡ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಜ್ಜಿ ರೋಗದಿಂದ ಬಳಲುತ್ತಿರುವ ಶಾಲೆ ಮಕ್ಕಳು ಮತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳ ಜೀವ ಹಿಂಡುತ್ತಿದೆ. ವಿಚಿತ್ರ ರೋಗ ಮಳಕೇಡ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದ ಘಟನೆ. ವೈದ್ಯಕೀಯ ಶಿಕ್ಷಣ ಸಚಿವರ ತವರಲ್ಲೇ ಮಕ್ಕಳಿಗೆ ಅನಾರೋಗ್ಯದಿಂದ ಬಳಲುತ್ತಿರುವ ಮಕ್ಕಳನ್ನು ಸಚಿವ ಶರಣಪ್ರಕಾಶ್ ಪಾಟೀಲ್ ನೋಡಲೇಬೇಕಾದ ಸ್ಟೋರಿ. 6th ಕ್ಲಾಸ್ ಬಂದಾರಿ ಸರ್, ಏನಿದಿಲ್ಲ ರೀ. 7th 6th ಸೆಕೆಂಡ್ ಸೆಮಿ ಬಂದ ಈ ಟೈಪ್ ಆಗ್ಯಾರಿ ಸರ್. ಸರಿಗೆ ಕೇಳಿದ್ರಿ, ವಾರ್ಡನ್ ಸರಿಗೆ ಕೇಳಿದ್ರಿ, ಆ್ಯಸಿಡ್ ಹಾಕೋ ಅಂತಾರೆ ಸರ್. ಹಂಗೆ ಅಂತಾರೆ ಸರ್. ಒಟ್ಟು ಗೇಟಿ ಬಿಡಲ್ರಿ, ಊರಿಗೆ ಬಿಡಲ್ರಿ, ಬೈದು ಕಳಿಸ್ತಾರೆ ಸರ್. ಏದು ಸಲ ಗೊತ್ತಿಲ್ಲ ಸರ್. ದವಾಖಾನೆ ಬಿಡ ಅಂದ್ರೆ ಬೈದು ಕಳಿಸ್ತಾರೆ ಸರ್. ತಿಂಡಿ ಕೊಡ್ತಾಯಿದ್ರಿ ಸರ್. ನೀರಿನ ಪ್ರಾಬ್ಲಮ್ ಐತೆ ಏನೈತೆ ಗೊತ್ತಿಲ್ಲ ಸರ್. ಸರ್ ಈಗ ರಾತ್ರಿ ಮಲ್ಕೋ ಟೈಮಿಗೆ ಅವೆಲ್ಲ ಕೊಡ್ತಾರೆ ಸರ್. ಹಗ್ಲತ್ ನೀವು ನಡು ಕೊಡ್ತಾರೆ ಸರ್. ಸರ್ ಹೋದ ವರ್ಷ ಆಗಿತ್ತು ರೀ, ಈ ವರ್ಷ ಆಗ್ಯಾವ್ರಿ ಸರ್. ಊರಾಗ ಹೋದ್ಮ್ಯಾಗ ಏನೂ ಇಲ್ಲರಿ ಸರ್, ಇಲ್ಲೇ ಬಂದಾಗ್ಯಾವ್ರಿ ಸರ್. ಆ್ಯಕ್ಚುಲಿ ನೀರು ಪ್ರಾಬ್ಲಮ್ ಇಲ್ಲಿ ಬೋರ್ ಇದೆ. ಒಂದು ಬೋರ್ ಇದೆ ಅಲ್ಲಿ ಮ್ಯಾಕ್ಸಿಮಮ್ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದೆ. ಅದರಿಂದ ಮೋಸ್ಟ್ಲಿ ಮಕ್ಕಳಿಗೆ ಆಗ್ತಾ ಇದೆ ಅಂತ ನನ್ನ ಅನಿಸುತ್ತೆ. ಈವನ್ ನಮಗೂ ಕೂಡ ಆಗಿದೆ ಅದು. ಎಲ್ಲ ಸ್ಕಿನ್ ಕಜ್ಜಿ ಥರ ಅಥವಾ ಬೇರೆ ಬೇರೆ ಇಲ್ಲೆಲ್ಲ ಬಾಡಿ ಇಂಟರ್ನಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದೇನು ಸಣ್ಣ ಸಣ್ಣ ಇದರಿಂದ ಮಕ್ಕಳಿಗೆ ಹಾಸ್ಪಿಟಲ್ ತೋರಿಸಿದ್ದೀವಿ. ಅದಕ್ಕಿಂತ ಜಾಸ್ತಿ ಇದ್ದಾಗ ಅವ್ರ ಪೇರೆಂಟ್ಸ್ ಬಂದು ಕರ್ಕೊಂಡು ತೋರಿಸ್ತಾರೆ. ಪರೀಕ್ಷೆ ಆ ಥರ ಪ್ರಿನ್ಸಿಪಲ್ ಸರ್ಗೆ ಗೊತ್ತದೆ. ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅವ್ರು ಬಂದಾಗ ಒಂದು ಸಲ ಕೇಳ್ಬೋದು.